ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಹೇಜಲ್ ಚಾನಲ್. ಇವತ್ತು ನೋಡಿ ಹೇಜಲ್ ಆಟ ಆಡ್ತಾಯಿತ್ತು ನಿನ್ನೆ ಸಾಯಂಕಾಲ. ಅದು ಕರ್ಟನ್ದೊಂದು ಹುಕ್ಕಿತ್ತು, ಅದು ರೌಂಡಾಗಿ ಒಂಥರ ಬಾಲ್ ಥರ ಕಾಣಿಸ್ತಾ ಇದೆ. ಅದಕ್ಕೇನು ಆಟ ಆಡೋಕ್ಕೆ ಚೆನ್ನಾಗಿ ಅನ್ನಿಸ್ತಾ ಇದೆ. ಅದು ಮತ್ತೆ ಮತ್ತೆ ಬಂದು ಅದರ ಜೊತೆ ಆಟ ಆಡ್ತಾಯಿತ್ತು ನೋಡಿ. ಹಾಗೇ ನೋಡ್ತಾ ಕೂತ್ಕೊಂಡಿದೆ. ಈಗ ಒಂದು ಸಲ ಬರುತ್ತೆ ಮತ್ತೆ. ಈ ಥರ ಏನಾದರೂ ಇದ್ದರೆ ಇದಕ್ಕೆ ತುಂಬ ಇಂಟ್ರೆಸ್ಟು ಆಟ ಆಡೋಕ್ಕೆ. ನೋಡಿ ಹೇಗೆ ನೋಡ್ತಾ ಇದೆ. ಈಗ ಬರುತ್ತೆ ನೋಡಿ, ಮತ್ತೆ ಬರುತ್ತೆ ನೋಡಿ, ಹೇಗೆ ಜಂಪ್ ಮಾಡ್ಕೊಂಡು ಬರುತ್ತೆ. ಈ ಥರ ಆಟ ಆಡೋವಾಗ ಸಣ್ಣ ಮಗು ಆಟ ಆಡ್ತಿರ್ತಾವಲ್ಲ, ಸಣ್ಣ ಕ್ಯಾಟ್ಗಳು, ಆ ಥರನೇ ಆಟ ಆಡುತ್ತೆ ಇದು ಕೂಡ. ನೋಡಿ ಹೇಗೆ ನೋಡ್ತಾ ಇದೆ, ಅದನ್ನೇ ಲಕ್ಷ್ಯ ಕೊಟ್ಟು ನೋಡ್ತಾ ಇದೆ. ಮತ್ತೆ ಜಂಪ್ ಮಾಡುತ್ತೆ ನೋಡಿ. ನೋಡಿ ಇದು ಕೂಡ ಆಟ ಆಡೋಕ್ಕೆ ಏನಾದರೂ ಸಿಕ್ಕರೆ ತುಂಟು ಮಗು ಥರ ಆಟ ಆಡ್ತಾ ಇರ್ತದೆ ನೋಡಿ. ಅದನ್ನೇ ಲಕ್ಷ್ಯ ಕೊಟ್ಟು ಆ ಕಡೆ ಯಾವ ಕಡೆ ಈ ಕಡೆ ನೋಡಿದರೂ ಕೂಡ ಲಾಸ್ಟಲ್ಲಿ ಮತ್ತೆ ಈ ಕಡೆನೇ ನೋಡುತ್ತೆ. ಇದ್ರ ಕಡೆ ಲಕ್ಷ್ಯ ನೋಡಿ ಹೇಗೆ ನೋಡ್ತಾ ಇದೆ. ಅದು ಮತ್ತೆ ಮೂವ್ ಆಗುತ್ತೋ ಏನೋ ಅಂತ ಅಂದ್ಕೊಳ್ಳುತ್ತೆ. ಯಾರ ಮನೆಯಲ್ಲ ಕ್ಯಾಟ್ಸು ಈ ಥರ ಆಟ ಆಡ್ತಾ ಇರ್ತವೆ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಹೇಜಲ್ ವಿಡಿಯೋಸ್ನ ನೋಡ್ತಾ ಇರಿ. ನೋಡಿ ಹೇಗೆ ಕೂತ್ಕೊಂಡಿದ್ದೆ ನಮ್ಮ ಹೇಜಲ್ ನೋಡಿ. ಹಾಗೆ ಜಂಪ್ ಮಾಡುತ್ತೆ ನೋಡಿ. ಅದು ಎಲ್ಲಿ ತನ್ನ ಹಿಂದೆ ಬರುತ್ತೆ ಅಂತ ಓಡೋಗ್ಬಿಡುತ್ತೆ ಒಳಗಡೆ, ಮತ್ತೆ ಬರುತ್ತೆ. ಆಗ ನೋಡಿ ಅಡುಗೆ ಮನೇಲಿ ಹೋಯ್ತು, ಮತ್ತೆ ಬರುತ್ತೆ. ಈಗ ನೋಡಿ ಬಂತು ನೋಡಿ, ಮತ್ತೆ ಅದ್ರ ಕಡೆನೇ ಹೋಗುತ್ತೆ ನೋಡಿ. ಸುಮ್ಮನೆ ಕೂತ್ಕೊಂಡು ಕೂಡ ಆ ಕಡೆಯಿಂದ ಇರುತ್ತೆ. ಅದಕ್ಕೆ ಅದೊಂದು ಆಟ ಆಗಿದೆ, ಅದು ಚೆನ್ನಾಗಿ. ನಿನ್ನೆ ಎಷ್ಟೊತ್ತಿನವರೆಗೂ ಹೀಗೆ ಒಂದು ಹಾಫ್ ಆನ್ ಅವರು ಆಟ ಆಡ್ತಾ ಇತ್ತು ಅದ್ರ ಜೊತೆಗೆ ನೋಡಿ. ಅದನ್ನೇ ನೋಡ್ಕೊಂಡು ಕೂತ್ಕೊಂಡಿದೆ. ನಾನು ಕಾಲಿಂದ ಅದನ್ನು ಆ ಕಡೆ ತಳ್ಳಿದೆ. ಅದು ನೋಡಿ ಹೇಗೆ ನೋಡ್ತಾ ಇದೆ. ನೋಡಿ ಅದನ್ನ ನೋಡಿಕೊಂಡೇ ಕೂತ್ಕೊಂಡಿದೆ. ನಮ್ಮ ಹೇಜಲ್ಗೆ ಈ ಥರ ಆಟ ಆಡೋದು ಅಂದರೆ ತುಂಬ ಇಷ್ಟ. ಏನಾದರೂ ಇದ್ದರೆ ಅದನ್ನು ಫುಟ್ಬಾಲ್ ಥರ ಕೈಯಿಂದ ತಳ್ತಾ ಆಡ್ತಿರುತ್ತೆ. ನೋಡಿ ಹೇಗೆ ಕೂತ್ಕೊಂಡಿದೆ. ಆ ರೋಸಿ ಮರಿಗಳು ಚಿಕ್ಕ ಇದ್ವಲ್ಲ, ಅವು ಹೀಗೆ ಆಟ ಆಡ್ತಾಯಿದ್ವು. ಅವು ಮರಿಗಳು ಸಹಜ ಆಟ ಆಡ್ತಿರ್ತವೆ, ಜಾಸ್ತಿ ಆ್ಯಕ್ಟಿವ್ ಇರ್ತವೆ ಮರಿಗಳು ದೊಡ್ಡ ಕ್ಯಾಟ್ಗಿಂತ. ಆ ತಾಯಿ ಬಾಲದ ಜೊತೆನೇ ಆಟ ಆಡ್ತಾ ಇರ್ತವೆ ಜಾಸ್ತಿ. ಎಷ್ಟೊಂದು ವಿಡಿಯೋಸ್ನಲ್ಲಿ ಹಾಕಿದ್ದೀನಿ ಹಿಂದೆ. ರೋಸಿ ಮಕ್ಕಳು, ಇನ್ನು ಬೇರೆ ಇನ್ನೊಂದು ಕ್ಯಾಟು, ಅದ್ರ ಮಕ್ಕಳು ಎಲ್ಲ ಹಾಕಿದ್ದೀನಿ. ಪಾಪ ರೋಸಿ ಅಮ್ಮ ಕ್ಯಾಟ್ಗೆ ಅದಕ್ಕೆ ಇನ್ನೂ ಆರಾಮಾಗಿಲ್ಲ. ಅದಕ್ಕೆ ಹಾಸ್ಪಿಟ್ಲಲ್ಲೇ ಇದೆ, ಆಕ್ಸಿಡೆಂಟ್ ಆಗಿ. ಕ್ಯಾಟ್ ಪಾಪ ಸೈಲೆಂಟ್ ಇತ್ತದು. ಏನೋ ನಾನು ಹೋದ ತಕ್ಷಣ ಮೇವು ಅಂತ ಬರ್ತಾ ಇತ್ತು. ಏನಾದರೂ ಹಾಕ್ತಿದ್ದೆ ಅದಕ್ಕೆ, ತಿಂತಾ ಇತ್ತು. ಅದ್ರ 3 ಮರಿಗಳಿಗೂ ಕೂಡ ನಾನೇ ಊಟ ಹಾಕ್ತಾಯಿದ್ದೆ. ಅವೀಗ ಮರಿಗಳು ಯಾವೂ ಇಲ್ಲ, ಯಾರ್ಯಾರು ತೊಗೊಂಡೋಗ್ಬಿಟ್ಟಿದ್ದಾರೆ ಅಥವಾ ಎಲ್ಲಾದರೂ ಹೊರಗಡೆ ಹೋಗಿ ಮಿಸ್ ಆಗಿರುತ್ತೆ ಅದು.
ಈಗ ಯಾವ ಮರಿಗಳೇ ಇಲ್ಲ ಪಾಪ ಅದ್ರದ್ದು. ಅದಕ್ಕೆ ಪಾಪ ಆಕ್ಸಿಡೆಂಟ್ ಆಗಿ ಹಾಸ್ಪಿಟ್ಲ್ ಸೇರಿದೆ. ನಮ್ದು ಹೇಸಲ್ ನೋಡಿ ಸುಮ್ಮನೆ ಮನೇಲಿ ಓಡಾಡೋದೇ ಅದಕ್ಕೆ ಕೆಲಸ. ನೋಡಿ ಹೇಗೆ ನೋಡ್ತಾ ಕೂತ್ಕೊಂಡಿದೆ. ಮತ್ತೆ ಬಂತು ಹಾಲಲ್ಲಿ, ಮತ್ತೆ ಅದನ್ನು ನೋಡ್ತಾ ಕೂತ್ಕೊಂಡಿದೆ. ಯಾರೆಲ್ಲ ನಮ್ಮ ಹೇಸಲ್ ಚಾನಲ್ ಇಷ್ಟ ಅವರೆಲ್ಲ ಕಮೆಂಟ್ ಮಾಡಿ ಅಥವಾ ಒಂದು ಲೈಕ್ ಕೊಡಿ. ಒಂದು ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ನೋಡಿ ಒಳಗಡೆ ಹೋಯ್ತು, ಈಗ ಮತ್ತೆ ಬರುತ್ತೆ ಅದು. ಹೊರಗಡೆ ಬಂದೆ ನಾನು. ಹಾಗೆ ನೋಡಿ ಇದು ಪಾಪ, ಇದಕ್ಕೆ ಆಕ್ಸಿಡೆಂಟ್ ಮಾಡಿದ್ದಾರೆ ನಾಯಿಗೆ. ಅದು ಹಾಗೆ ಎಷ್ಟು ದಿವಸ ಆಯಿತು ಹಾಗೆ ಕುಂತ್ಕೊಂಡು ಓಡಾಡ್ತಾ ಇರುತ್ತೆ. ಮತ್ತೆ 1 ತಿಂಗಳು 2 ತಿಂಗಳು ಆದಮೇಲೆ ಅದು ತಾನಾಗಿ ಸರಿ ಹೋಗುತ್ತೆ. ನಾಯಿಗಳೆಲ್ಲ ಹಾಗೆ ನೋಡ್ತಾ ಇರ್ತೀನಿ, ಎಷ್ಟೊಂದು ನಾಯಿಗಳು ಕುಂತ್ಕೊಂಡು ಓಡಾಡ್ತಿರ್ತವೆ, ಆಮೇಲೆ ಸರಿ ಹೋಗ್ತಿರ್ತವೆ. ನೋಡಿ ಇದು ಕುಂತ್ಕೊಂಡೇ ಬರ್ತಾ ಇದೆ. ನೋಡಿ ಅದಕ್ಕೆ ಬ್ರೆಡ್ ಹಾಕಿದ್ದೀನಿ, ತಿಂತಾ ಇದೆ. ನೋಡಿ ಪಾಪ ಕಾಲು ಯಾರು ಗಾಡಿ ಮೇಲೆ ಹಾಯಿಸ್ಬಿಟ್ಟಿದ್ದಾರೆ, ಕಾಲ ಮೇಲೆ ಕಾಲಿಲ್ಲ ಪಾಪ, ಕುಂತ್ಕೊಂಡೇ ಓಡಾಡ್ತಾ ಇದೆ. ಇವು ನೋಡಿ ಚಿಕ್ಕ ಮರಿಗಳು, ನಾನು ಬಂದ ತಕ್ಷಣ ಬರ್ತವೆ. ಇವು ಕೂಡ ಹಾಕಬೇಕು. ಅವು ಗೊತ್ತಾಗ್ಬಿಟ್ಟಿದೆ, ನಾನು ಬಂದ ತಕ್ಷಣ ಎಲ್ಲ ಬಂದ್ಬಿಡುತ್ತೆ. ಅದಕ್ಕೆ ಹಾಕ್ತೀನಿ ಅಂತ ಗೊತ್ತಾಗಿರುತ್ತೆ ಅವಕ್ಕೆ. ನೋಡಿ ಬ್ರೆಡ್ ಆದರೆ ಅಷ್ಟು ಇಂಟ್ರೆಸ್ಟಿಂದ ತಿನ್ನಲ್ಲ. ಅದು ನಮ್ಮ ಕ್ಯಾಟ್ ಫುಡ್ ಇರುತ್ತಲ್ಲ, ಅದು ತುಂಬ ಚೆನ್ನಾಗಿ ತಿಂತವೆ. ನೋಡಿ ಅದು ಹಾಕ್ತೀನಿ ಈಗ. ಅದಾದರೆ ಚೆನ್ನಾಗಿ ತಿಂತವೆ ಇವೆರಡು ಇಂಟ್ರೆಸ್ಟಿಂದ. ನೋಡಿ ಹೇಗೆ ಬಾಲ ಹಲ್ಲಾಡಿಸ್ಕೊಂಡು ನಿಂತಿದೆ. ನೋಡಿ ಅದ್ರ ತಾಯಿ ಇದು. ನೋಡಿ ಹೇಗೆ ಕೂತ್ಕೊಂಡಿದೆ. ನೋಡಿ ಅವಕ್ಕೆ ಹಾಕಿದೆ. ಈಗ ನಮ್ಮ ಕ್ಯಾಟ್ ಫುಡ್ ಹಾಕಿದ ತಕ್ಷಣ ನೋಡಿ ಎಷ್ಟು ಇಂಟ್ರೆಸ್ಟಿಂದ ತಿಂತಾ ಇದ್ದಾವೆ. ಅದ್ರ ತಾಯಿನೂ ಬಂತು ಹಾಗೆ. ನೋಡಿ ಇನ್ನೊಂದು ಬಂತು, ಇದು ಬ್ಲ್ಯಾಕಿ. ಇದು ಮರಿಗಳು ಇತ್ತಲ್ಲ ಮೊದಲು, ಮುಂಚೆ ಮರಿ ಹಾಕಿತ್ತು ನಮ್ಮ ಮನೆ ಹತ್ರ. ಅವು ಈಗೆಲ್ಲ ದೊಡ್ಡವಾಗ್ಬಿಟ್ಟಿದ್ದಾವೆ ನಾಯಿಗಳು. ಇದ್ರ ನಾಯಿಗಳೆಲ್ಲ ದೊಡ್ಡವಾಗಿವೆ. ಇದಕ್ಕೆ ಯಾರೋ ಆಪ್ರೇಷನ್ ಮಾಡಿಸಿ ಮತ್ತೆ ಕರ್ಕೊಂಡು ಬಂದಿದ್ದಾರೆ. ಈಗ ನೋಡಿ ಎಷ್ಟು ಆ್ಯಕ್ಟಿವ್ ಆಗಿದೆ ಆಪ್ರೇಷನ್ ಆದ ನಂತರ. ಫುಲ್ ಎಷ್ಟು ಆವಾಗ ಒಂಥರ ಡಲ್ ಇತ್ತು, ಈಗ ಚೆನ್ನಾಗಿ ಆ್ಯಕ್ಟಿವ್ ಆಗಿದೆ ಇದು. ಇದು ನೋಡಿ ಬ್ರೌನಿ. ಇದಕ್ಕೂ ಕೂಡ ಏನಾದರೂ ಹಾಕಬೇಕು. ಓಕೆ, ಏನಾದರೂ ಹಾಕಂದರೆ ಮುಂದೆ 2 ಕಾಲು ಹೀಗೆ ಮಾಡ್ತವೆ ನಾಯಿಗಳು, ಒಂಥರ ನಮಸ್ಕಾರ ಥರ ಮಾಡ್ತವೆ. ಅವಕ್ಕೆ ಸೂಚನೆ ಏನಾದರೂ ಹಾಕಬೇಕಂತ ಕೇಳ್ತವೆ, ಆ ಥರ. ನಾನು ತಂದಿದ್ದು ಎಲ್ಲ ಫುಡ್ ಖಾಲಿಯಾಗಿತ್ತು, ಡ್ರೈ ಫುಡ್ ಎಲ್ಲದಕ್ಕೂ ಹಾಕಿ ಖಾಲಿಯಾಗಿತ್ತು. ಮತ್ತೆ ಆಮೇಲೆ ತರ್ತೀನಿ ಅಂತ ಹೇಳಿದೆ ಬ್ಲ್ಯಾಕಿಗೆ. ಇದು ಪಾಪ ತುಂಬ ಒಳ್ಳೆಯದು. ಮನೆ ಹತ್ರನೇ ಇರುತ್ತೆ ಯಾವಾಗಲೂ. ನೋಡಿ ಇದು ಇನ್ನೊಂದು ನಾಯಿ, ಇದು ನಮ್ಮ ಮನೆ ಹತ್ರ. ಅದಕ್ಕೆ ಬನ್ನು ಹಾಕಿದೆ, ಆ ಕಡೆ ತೊಗೊಂಡೋಗಿ ತಿಂತಾ ಇದೆ. ಸೇಮ್ 2 ಅದೇ ಥರ ಇದಾವೆ ನೋಡಿ. ಇಲ್ಲಿ ಎಷ್ಟೊಂದು ನಾಯಿಗಳು ಒಂದೇ ಕಲರು, ಒಂದೇ ಥರ ಮುಖ ಎಲ್ಲ ಇರ್ತವೆ. ಎಲ್ಲ ಒಂದು ಬ್ರೌನ್ ಇದ್ದರೆ ಒಂದು 2-3 ಬ್ರೌನ್ ಅದೇ ಕಲರ್ ಇರುತ್ತೆ. ಬ್ಲ್ಯಾಕ್ ಇದ್ದರೆ ಬ್ಲ್ಯಾಕ್ ಎಲ್ಲ ಇದೇ ಕಲರ್ ಇರುತ್ತೆ. ಇನ್ನೊಂಥರ ಗೋಲ್ಡನ್ ಬ್ರೌನ್ ಇದ್ದರೆ ಅದೇ ಥರ ಒಂದು 2-3 ಇದೆ. ನೋಡಿ ಅವಕ್ಕೆಲ್ಲ ಬ್ರೆಡ್ ಹಾಕಿದೆ.
ಒಂದು ಬನ್ ಪ್ಯಾಕೆಟ್ ತೊಗೊಂಡಿದ್ದೆ ಒಂದು 30 ರುಪೀಸ್ ಕೊಟ್ಟು. ಏನಾದರೂ ಇಲ್ಲಾರ್ದೆ ಏನೂ ಇರದಿದ್ರೆ ಅದನ್ನು ಹಾಕ್ತಾಯಿರ್ತೀನಿ ನಾನು. ನೋಡಿ ಮನೆ ಹತ್ರ ಬಂದಾಗೆ ತುಳಸಿ ಗಿಡ ನೋಡಿ ಎಷ್ಟು ಚೆನ್ನಾಗಾಗಿದೆ. ಚಿಕ್ಕದಾಗಿ ತಂದು ಹಚ್ಚಿದ್ದೀನಿ. ಇದು ಶೋ ಗಿಡ. ಇದು ನೋಡಿ ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಇಲ್ಲಿ ಪಕ್ಕದ ಮನೆ. ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್.